ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಚೈತ್ರ ವಿಜಯ್ ವ್ಲಾಗ್ಸ್. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮು 7 o'clock. ನಾನು ಜಸ್ಟ್ ನಾವು ಎದ್ದೆ. ಸ್ವಲ್ಪ ಗಿಡಗಳೆಲ್ಲ ಇತ್ತಲ್ವ, ಅದಕ್ಕೆ ಬಿಸಿಲು ಬೀಳಲ್ಲ. ಬಿಕಾಸ್ ಬಾಲ್ಕನಿಗೆ ಒಂದು 10 o'clock ಆದಮೇಲೆ ಬರುತ್ತೆ. ಬಟ್ ಆ ಗಿಡಗಳಿಗೆ ಒಂದು 6 to 7 hours ಬಿಸಿಲು ಬೇಕು ಅಂತ ಸೊ ನಾನು ಬೇಗ ಎದ್ದು ಎಲ್ಲ ಬಿಸಿಲಲ್ಲಿಟ್ಟೆ. ಈಗ ತಾನೇ ಬಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಚೌ ಬಾತ್ ಮಾಡ್ತಾಯಿದ್ದೀನಿ, ಅಂದರೆ ಉಪ್ಪಿಟ್ಟು ಕೇಸರಿ ಬಾತು. ಉಪ್ಪಿಟ್ಟು ಅಂದರೆ ಸ್ವಲ್ಪ ಡಿಫ್ರೆಂಟ್ ವೇರಿಯೇಷನಲ್ಲಿ ಇರುತ್ತೆ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಬನ್ನಿ ಇವತ್ತು ಹೇಗೆ ಮಾಡೋಣ ಅಂತ ನೋಡೋಣ. ಮತ್ತು ನಾನು ಗಿಡಗಳನ್ನ ಕೂಡ ತೋರಿಸ್ತೀನಿ ಇವತ್ತು. ನೋಡ್ಕೊಬನ್ನಿ. ಏನಾದರೂ ಸಜೆಷನ್ಸು ಟಿಪ್ಸ್ ಕೊಡುವಾಗಿದ್ದರೆ ಹೇಳಿ, ನಾನು ಹೇಗೆ ಬೆಳೆಸ್ತಾ ಇದ್ದೀನಿ ಅಂತ. ಬೆಳಗ್ಗೆ ಎಷ್ಟೊಂದು ಚೆನ್ನಾಗಿ ಬರ್ಡ್ಸ್ ಎಲ್ಲ ಕೂಗ್ತಾ ಇರೋದು ಕೇಳಿಸ್ತಾ ಇದೆ. ಸೊ ಈ ಗಿಡಗಳೆಲ್ಲ ನಾನು ಒಂದು 10 days ಆಯಿತು ಅನಿಸುತ್ತೆ. ಬೀಜಗಳೆಲ್ಲ ಇದನ್ನು ಜರ್ಮಿನೇಷನ್ಗೆ ಅಂತ ಹಾಕಿದ್ದೆ. ಇದು ಬೀನ್ಸ್ ಗಿಡ, ಇದು ಹೀರೆಕಾಯಿ ಮತ್ತು ಇದು ಸೌತೆಕಾಯಿ. ಇದರಲ್ಲೇನೋ ಚೆನ್ನಾಗಿ ಬಂದಿದೆ. ಈಗ ಇದನ್ನು ದೊಡ್ಡ ಪಾಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅದಾದಮೇಲೆ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ. ನಿಮಗೇನಾದರೂ ಟಿಪ್ಸ್ ಗೊತ್ತಿದ್ದರೆ ನನ್ನ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ಳಿ. ನೋಡೋಣ ಆದಮೇಲೆ ಹೇಗೆ ಬರುತ್ತೆ ಅಂತ. ಬಿಸಿಲು ಈಗ ಸ್ಟಾರ್ಟ್ ಆಗ್ತಾ ಇದೆ. ಮಾರ್ನಿಂಗ್ ಟೈಮ್ ಚೆನ್ನಾಗಿ ಬಿಸಿಲು ಬರಲಿ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಔಟ್ಸೈಡ್ ಇಡ್ತೀನಿ ಈ ಪ್ಲ್ಯಾಂಟ್ಸ್ನ. ಈಗ ಹೋಗಿ ಟ್ರಾನ್ಸ್ಪ್ಲಾಂಟ್ ಮಾಡೋಣ. ಇದೆಲ್ಲದ್ರ ಜೊತೆಲಿ ಇದರಲ್ಲಿನೂ ಕೂಡ ಬೆಂಡೆಕಾಯಿ ಸೀಡ್ಸ್ ಹಾಕಿದ್ದೆ, ಬಟ್ ಇದು ಯಾಕೋ ಜರ್ಮಿನೇಟ್ ಆಗಿಲ್ಲ. ಮಿಕ್ಕಿದೆಲ್ಲ ಚೆನ್ನಾಗಾಗಿದೆ. ಈವನ್ ಸೊಪ್ಪುಗಳು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಅದೆಲ್ಲ ಕೂಡ ಚೆನ್ನಾಗಾಗಿದೆ. ಬಟ್ ಇದೊಂದು ಮಾತ್ರ ಸರಿಗಾಗಿಲ್ಲ. ಬಟ್ ಬೇರೆದ್ರಲ್ಲಿ ಹಾಕಿದ್ದೀನಲ್ಲ, ಅದರಲ್ಲಿ ಬೆಂಡೆಕಾಯಿ ಗಿಡ ಬಂದಿದೆ. ಇದರಲ್ಲಿ ಒಂದು ಫ್ಲವರ್ ಸೀಡ್ ಹಾಕಿದ್ದೀನಿ. ಜೋರಾಗಿ ಬರ್ತಿದೆ ಈಗ ಬಿಸಿಲು. ಡೈಲಿ 5 to 6 hours ಸನ್ಲೈಟ್ ಬೇಕಂತೆ. ಸೊ ಇದನ್ನು ಗೂಗಲ್ ಮಾಡಿದ್ದೆ ಸ್ವಲ್ಪ. ಸೊ ಅದಕ್ಕೆ ನಾನು ಇದರಲ್ಲಿ ಇಡ್ತೀನಿ. ಇದಕ್ಕೇನು ಸದ್ಯಕ್ಕೆ ಫರ್ಟಿಲೈಸರ್ ಎಲ್ಲ ಏನೂ ಹಾಕಿಲ್ಲ. ಕಾಂಪೋಸ್ಟು ಜಸ್ಟ್ ಬರೀ ವಾಟರ್ ಹಾಕ್ತಾಯಿದ್ದೀನಿ ಅಷ್ಟೇ ಡೈಲಿ. ಆದರೂ ಚೆನ್ನಾಗಿ ಬಂದಿದೆ. ನೀರು ಕೂಡ ಇದಕ್ಕೆ ಜಾಸ್ತಿ ಹಾಕಬಾರ್ದು ಅಂತ ನಾನು ಈ ಥರ ಒಂದು ಗ್ಲಾಸ್ ತೊಗೊಂಡು ಗ್ಲಾಸಲ್ಲಿ ಮಾತ್ರ ಡೈಲಿ ಒಂದು 2 to 3 times ಇದಕ್ಕೆ ಸಿಪ್ ಬೈ ಸಿಪ್ ಮಾತ್ರ ಹಾಕ್ತೀನಿ. ಬಿಕಾಸ್ ಜಾಸ್ತಿ ವಾಟರ್ ಹಾಕಿದ್ರೆ ಆಮೇಲೆ ಕೊಳ್ತೋಗೋ ಚಾನ್ಸಸ್ ಇರುತ್ತೆ ಅಂತಂದ್ಬಿಟ್ಟು ಜಸ್ಟ್ ಒಂದು 3 to 4 times ಅಂತ ಈ ಥರ ಡೈಲಿ ಹಾಕ್ತಾ ಇರ್ತೀನಿ. ಚೆಕ್ ಮಾಡ್ತೀನಿ, ಸಾಯಿಲ್ ಏನಾದರೂ ಡ್ರೈ ಆಗಿದ್ರೆ ಮಾತ್ರ ಹಾಕ್ತೀನಿ, ಇಲ್ಲಾಂದರೆ ಹಾಕಲ್ಲ. ಕರೆಕ್ಟ್ ಆಯ್ತು ಟಿಪ್ಪು. ಆಗಲೇ ಹೇಳ್ದಂಗೆ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಚೌ ಬಾತ್ ಮಾಡ್ತಾಯಿದ್ದೀನಿ, ಅಂದರೆ ಖಾರ ಬಾತ್ ಮತ್ತು ಕೇಸರಿ ಬಾತು. ಇವತ್ತು ನಾನಿಲ್ಲಿ ಖಾರ ಬಾತ್ನ 4 ಜನಕ್ಕೆ ಮಾಡ್ತಾಯಿದ್ದೀನಿ. ಅದಕ್ಕೆ ಆಗಲೇ ತೋರಿಸಿದ್ನಲ್ಲ ಗ್ಲಾಸು, ಅದರಲ್ಲಿ 2 ಗ್ಲಾಸಷ್ಟು ರವೆಯನ್ನು ತೊಗೊಂಡಿದ್ದೀನಿ. ನಾವು ಖಾರ ಬಾತ್ ಮಾಡೋದಕ್ಕೆ ಬೆನ್ಸಿ ರವೆ ಎಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಇದಕ್ಕೆ ನಾವು ಯಾವಾಗಲೂ ಅಷ್ಟೇ ಸಣ್ಣ ರವೆನೇ ತೊಗೋಬೇಕು. 1 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು 7 to 8 ನಿಮಿಷದಲ್ಲಿ ಇದು ಆಗೋಗುತ್ತೆ. ಖಾರ ಬಾತ್ಗೆ ಏನೇನು ತರಕಾರಿ ಹಚ್ಚಿಟ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿನ ಚೆನ್ನಾಗಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಹಸಿ ಬಟಾಣಿನ ನೆನೆಸಿಟ್ಟಿದ್ದೀನಿ. ಹಸಿ ಬಟಾಣಿನೇ ಅದು ಫ್ರೀಝರಲ್ಲಿತ್ತಲ್ವ, ಅದಕ್ಕೆ ನೆನೆಸಿಟ್ಟಿದ್ದೀನಿ. ನಿಮಗೆ ಬೇಕಂದರೆ ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು. ಮನೇಲಿ ಇರಲಿಲ್ಲ, ಅದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕ್ತಿಲ್ಲ. ಇದನ್ನು ನೀಟಾಗಿ ಈ ಥರ ಹಚ್ಚಿಟ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ನಾನಿಲ್ಲಿ ಒಂದು ಸ್ಟೀಲ್ ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ಟೀಲ್ನ ಯಾಕೆ ಯೂಸ್ ಮಾಡಬೇಕು, ಅಲ್ಯೂಮಿನಿಯಂ ಯಾಕೆ ಯೂಸ್ ಮಾಡಬಾರ್ದು ಅಂತ ನಾನೊಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ. ಫಸ್ಟ್ ನಾನಿಲ್ಲಿ ಒಂದು 3-4 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆ ಚಿಟಪಟ ಆದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ನಿಮ್ಗೆ ಇಷ್ಟ ಇದ್ದರೆ ಎಷ್ಟು ಬೇಕಾದರೂ ಹಾಕೋಬೋದು. ನಮಗಿಷ್ಟ ಸ್ವಲ್ಪ ಜಾಸ್ತಿನೇ ಹಾಕೋತೀವಿ. ಅದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪಿಟ್ಟಾಗಲಿ ಯಾವುದೇ ಡಿಶ್ ಆಗಲಿ ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಅದೆಲ್ಲ ಬೆಂದಾದಮೇಲೆ ನಾನು ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಶುಂಠಿನ ತುರಿದಿಟ್ಕೊಂಡಿದ್ವಲ್ಲ ಅದು, ಮತ್ತು ಕರಿಬೇವಿನ ಸೊಪ್ಪು ಎಲ್ಲದನ್ನು ಒಟ್ಟಿಗೆ ಆ್ಯಡ್ ಮಾಡಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಇದು ಬ್ರೌನ್ ಏನು ಆಗಬೇಕಾಗಿಲ್ಲ, ಜಸ್ಟ್ ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು. ಒಂದು 3 to 4 ನಿಮಿಷದಲ್ಲಿ ಇದು ಫ್ರೈ ಆಗಿಬಿಡುತ್ತೆ. ಅದಾದಮೇಲೆ ನಾವು ಆಲ್ರೆಡಿ ಹಚ್ಚಿ ಇಟ್ಕೊಂಡಿದ್ವಲ್ಲ ತರಕಾರಿಗಳು, ಅಂದರೆ ಬೀನ್ಸು, ಕ್ಯಾರೆಟು, ಬಟಾಣಿ, ಕ್ಯಾಪ್ಸಿಕಮ್ಮು, ಮತ್ತು ನಿಮಗೆ ಮನೇಲಿ ಬೇರೆ ತರಕಾರಿ ಇದ್ದರೂ ಕೂಡ ನೀವು ಹಾಕ್ಕೋಬೋದು. ನನಗೆ ಅಷ್ಟೇ ಇತ್ತು, ಸೊ ನಾನು ಅಷ್ಟನ್ನು ಮಾತ್ರ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನಾನು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಉಪ್ಪು ಲಾಸ್ಟಲ್ಲಿ ಹಾಕೋತೀನಿ, ಜಸ್ಟ್ ತರಕಾರಿ ಬೇಯೋದಕ್ಕೆ ಮಾತ್ರ ಇವಾಗ ಹಾಕೋತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು 2 ಟೊಮೊಟೊನ ನಾನಿಲ್ಲಿ ಹಚ್ಕೊಂಡಿದ್ದೀನಿ. ಆದಷ್ಟು ಹಣ್ಣಾಗಿರೋ ಟೊಮೆಟೊನೇ ಹಚ್ಕೊಳ್ಳಿ. ಫ್ರೈ ಮಾಡಿದಾದಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 4 to 5 ನಿಮಿಷ
ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಿ. ಸೊ ಈ ಟೈಮಲ್ಲಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ನಾನು ಖಾರ ಬಾತ್ ಮಾಡ್ತಿರೋದ್ರಿಂದ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇನಂದರೆ ವಾಂಗಿಬಾತ್ ಪೌಡರು. ನಾವಿಲ್ಲಿ 2 ಗ್ಲಾಸ್ ರವೆ ತೊಗೊಂಡಿದ್ದೀವಲ್ಲ, ಸುಮಾರು 1 ರಿಂದ 1.5 ಸ್ಪೂನಷ್ಟು ನಾನಿಲ್ಲಿ ವಾಂಗಿಬಾತ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ MTR ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಹೋಮ್ ಮೇಡ್ ಪೌಡರ್ ಇದ್ದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಇದನ್ನೆಲ್ಲ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ 1 ಗ್ಲಾಸ್ ರವೆಗೆ ನಾನು 4 ಗ್ಲಾಸು ನೀರನ್ನು ಹಾಕ್ತಾಯಿದ್ದೀನಿ. ಆಲ್ರೆಡಿ ಬೇರೆ ಪಕ್ಕದ ಬರ್ನಲಲ್ಲಿ ವಾಟರ್ನ ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಫ್ರೈ ಆಗೋಷ್ಟರಲ್ಲಿ ವಾಟರ್ ಕೂಡ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಉಪ್ಪಿಟ್ಟಿಗೆ ಯಾವಾಗಲೂ ನಾವು ಬಾಯ್ಲಿಂಗ್ ವಾಟರ್ನೇ ಹಾಕಬೇಕು, ಸೊ ದಟ್ ಬೇಗ ಗಂಟಿಲ್ದೆ ಎಲ್ಲ ಆಗುತ್ತೆ. ನೀರೇನಾದರೂ ತಣ್ಣಗಿದ್ರೆ ಉಪ್ಪಿಟ್ಟು ಗಂಟು ಆಗಿಬಿಡುತ್ತೆ. ಆದಷ್ಟು ಬಿಸಿ ನೀರೇ ಹಾಕ್ಕೊಳ್ಳಿ. ಈಗ ನೀರೆಲ್ಲ ಹಾಕಿದಾದ್ಮೇಲೆ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಆಲ್ರೆಡಿ ಬಿಸಿ ನೀರೇ ಇದು. ಇದಕ್ಕೆ ನಾವು ಇವಾಗ ಕಂಪ್ಲೀಟ್ ಉಪ್ಪು ಎಷ್ಟು ಬೇಕು ಅಂತ ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ಆಲ್ರೆಡಿ ತರಕಾರಿಗಾಗಿದ್ದರಿಂದ ಬರೀ ವಾಟರ್ಗೆ ಮಾತ್ರ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಉಪ್ಪುಪ್ಪಾಗೆ ಇದ್ರೇ ರವೆ ಎಲ್ಲ ಹಾಕಿದಾದ್ಮೇಲೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಈ ರವೆನ ಹಾಕಬೇಕಾದ್ರೆ ನಾವು ಮೀಡಿಯಮ್ಮು ಅಲ್ಲ, ಫುಲ್ಲು ಲೋ ಇಟ್ಕೊಂಡ್ಬಿಟ್ಟು ನಿಧಾನಕ್ಕೆ ಹಾಕ್ಕೋಬೇಕು. ಫಾಸ್ಟಾಗಿ ಒಂದೇ ಸಲ ಎಲ್ಲ ಹಾಕಿಬಿಟ್ರೆ ಉಪ್ಪಿಟ್ಟು ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಸ್ಲೋ ಆಗಿ ನಾನೀಗ ಹಾಕ್ತಿದ್ದೀನಲ್ಲ, ಆ ಥರ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದರೆ ನಮಗೆ ಉಪ್ಪಿಟ್ಟು ಗಂಟಾಗದೆ ನೀಟಾಗಿ ಬರುತ್ತೆ. ಮತ್ತು 4 ಗ್ಲಾಸ್ ವಾಟರ್ ಹಾಕಿರೋದ್ರಿಂದ ಇದು ನೀರಾಗೂ ಆಗೋಲ್ಲ. ಮತ್ತು ನಾವೇನಾದರೂ 2.5 ಎಲ್ಲ ಹಾಕ್ಬಿಟ್ರೆ ಉಪ್ಪಿಟ್ಟು ತುಂಬ ಗಟ್ಟಿ ಆಗಿಬಿಡುತ್ತೆ. 4 ಪ್ರಪೋರ್ಷನಲ್ಲಿ ವಾಟರ್ ಹಾಕ್ಕೊಂಡ್ರೆ ಸಖತ್ತು ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ. ಇದು ತುಂಬ ಗಟ್ಟಿನೂ ಆಗಲ್ಲ, ಕನ್ಸಿಸ್ಟೆನ್ಸಿ ಅಂತೂ ಕರೆಕ್ಟಾಗಿರುತ್ತೆ. ನೀವೇನಾದರೂ ಮಾಡೋವಾಗಿದ್ದರೆ 1:4 ಹಾಕ್ಕೊಳ್ಳಿ. ರವೆ ಎಲ್ಲ ತಿರುಗಿಸಿದ್ದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 to 5 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ರವೆ ಎಲ್ಲ ಚೆನ್ನಾಗಿ ನೀರು ಜೊತೆ ಬೆಂದ್ಕೊಳ್ಳುತ್ತೆ. ಅದಾದಮೇಲೆ ಕೊನೆಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಬಿಕಾಸ್ ನಂಗೆ ಕೊತ್ತಂಬರಿ ಸೊಪ್ಪು ಅಂದರೆ ತುಂಬ ಇಷ್ಟ. ಅದಿಲ್ಲದೆ ನಾನು ಯಾವುದೂ ಅಡುಗೆನೇ ಮಾಡಲ್ಲ. ಅದಾದಮೇಲೆ ಒಂದು ಅರ್ಧ ಚಿಪ್ಪಷ್ಟು ಇಲ್ಲಿ ಹಸಿ ತೆಂಗಿನ ತುರಿನ ನಾನು ತುರ್ಕೊಂಡಿದ್ದೀನಿ. ತುರ್ಕೋಬೋದು, ಇಲ್ಲಾಂದರೆ ಮಿಕ್ಸಿಲಾದರೂ ನೀಟಾಗಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು, ಮತ್ತು ಒಂದು ಅರ್ಧ ನಿಂಬೆ ಹಣ್ಣು ಇದು ಹಾಕ್ಕೊಂಡ್ರೆ ಹುಳಿಯಾಗಿ ಚೆನ್ನಾಗಿರುತ್ತೆ. ಮತ್ತು 1 ಸ್ಪೂನ್ ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 3 to 5 ಮಿನಿಟ್ಸ್ ಹಾಗೆ ಬಿಟ್ಬಿಟ್ರೆ ರವೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಈ ಸ್ಟೆಪ್ನಂತೂ ನೀವು ಮರಿಲೇಬೇಡಿ. ಸೊ ತುಂಬ ನೀಟಾಗಿ ಉಪ್ಪಿಟ್ಟು ಕನ್ಸಿಸ್ಟೆನ್ಸಿನೂ ಅಷ್ಟೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಉಪ್ಪಿಟ್ಟು ಇಷ್ಟ ಇಲ್ಲದೇ ಇರೋರು ಕೂಡ ಉಪ್ಪಿಟ್ಟು ತಿಂತಾರೆ. ಇದ್ರ ಜೊತೆಗೆ ನೀವು ಚಟ್ನಿ ಆ ಥರ ಏನಾದರೂ ಮಾಡ್ಕೋಬೋದು. ಉಪ್ಪಿಟ್ಟು ಜೊತೆಗೆ ನಾನು ಚಟ್ನಿ ಏನೂ ಮಾಡ್ತಾಯಿಲ್ಲ, ಯಾಕಂದರೆ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋಸ್ನ ಯೂಸ್ ಮಾಡಿಕೊಂಡು ಮ್ಯಾಂಗೋ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ರವೆ ತೊಗೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಇದನ್ನು ಅಷ್ಟೇ ಒಂದು ಒಳ್ಳೆ ಘಮ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅರ್ಧ ಗ್ಲಾಸ್ ರವೆ ಅಂತ 1 ಮಾವಿನ ಹಣ್ಣು ತಗೋತಾ ಇದ್ದೀನಿ. ಮಾವಿನ ಹಣ್ಣನ್ನ ನನಗೆ ಈ ಥರ ಕಟ್ ಮಾಡೋಕ್ಕೆ ತುಂಬ ಇಷ್ಟ. ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಎಲ್ಲ ಮಾಜಾದು ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತಲ್ಲ, ಸೊ ಅವಾಗ ಈ ಥರ ತೋರಿಸ್ತಾಯಿದ್ರು. ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗ್ತಿರ್ಲಿಲ್ಲ, ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ, ಹೇಗೆ ಕಟ್ ಮಾಡೋದು ಅಂತ. ಸೊ ಸಖತ್ ಈಸಿ ಅಂತ ಗೊತ್ತಾಯಿತು. ಇವತ್ತು ನಾನು ಮಾವಿನ ಹಣ್ಣು ತಿನ್ನಬೇಕಾದ್ರೆ ಇದೇ ಥರನೇ ಕಟ್ ಮಾಡ್ಕೊಂಡು ತಿಂತೀನಿ. ಎಷ್ಟು ಚೆನ್ನಾಗಿರುತ್ತಲ್ವ. ನೀವು ಈ ಥರ ಮಾಡ್ತೀರಾ? ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸೋದನ್ನು ಮರಿಬೇಡಿ. ಮಾವಿನ ಹಣ್ಣಿನ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ರವೆ ಕೂಡ ಫ್ರೈ ಆಗಿತ್ತು. ಇದಕ್ಕೂ ಅಷ್ಟೇ ನಾನು 1:4 ರೇಷಿಯೋಲ್ಲೇ ಬಿಸಿ ನೀರನ್ನ ಹಾಕ್ತಾಯಿದ್ದೀನಿ. ಅರ್ಧ ಗ್ಲಾಸ್ ರವೆ ತೊಗೊಂಡಿರೋದ್ರಿಂದ 2 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಈಗಲೇ ನಾವು ಸ್ವೀಟ್ಗೆ ಅಂದರೆ ಸಕ್ಕರೆ ಬೆಲ್ಲ ಏನೂ ಹಾಕಬಾರ್ದು. ಈಗಲೇ ನಾವು ಸ್ವೀಟ್ ಆ್ಯಡ್ ಮಾಡಿಬಿಟ್ರೆ ರವೆ ಬೇಯೋದಿಲ್ಲ. ಅದಕ್ಕೆ ವಾಟರಲ್ಲಿ ರವೆ ಚೆನ್ನಾಗಿ ಆದಮೇಲೆ ನಾವು ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡಬೇಕು. ನಾನಿಲ್ಲಿ ಸಕ್ಕರೆನ ಒಂದು 4 ರಿಂದ 5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಯಾಕಂದರೆ ನಾವು ಮ್ಯಾಂಗೋಸ್ ಆ್ಯಡ್ ಮಾಡೋದ್ರಿಂದ ಅದರಲ್ಲಿ ಕೂಡ ಸ್ವೀಟ್ನೆಸ್ ಇರುತ್ತೆ. ನೋಡಿಕೊಂಡು ನಿಮ್ಮ ಮ್ಯಾಂಗೋ ತುಂಬ ಸ್ವೀಟ್ ಆಗಿದ್ದರೆ ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಮ್ಯಾಂಗೋ ಏನಾದರೂ ಸ್ವಲ್ಪ ಹುಳಿ ಇದ್ದರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೆ ನಾನಿಲ್ಲೇ ಆಲ್ರೆಡಿ 1 ಸ್ಪೂನಷ್ಟು ತುಪ್ಪ ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ದ್ರಾಕ್ಷಿ ಗೋಡಂಬಿ ಆ ಥರ ಎಲ್ಲ ಏನಾದರೂ ಹಾಕ್ಕೊಳ್ಳೋ ಹಂಗಿದ್ರೆ ಲಾಸ್ಟಲ್ಲಿ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ರವೆ ಜೊತೆನೇ ಸ್ಟಾರ್ಟಿಂಗಲ್ಲೇ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಆ ಥರ ಎಲ್ಲ ಏನೂ ಹಾಕ್ತಾಯಿಲ್ಲ. ಜಸ್ಟ್ ಇದೆಲ್ಲ ನೀಟಾಗಿ ಬೆಂದಾದಮೇಲೆ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮ್ಯಾಂಗೋಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮ್ಯಾಂಗೋಸ್ನ ನೀವು ಪ್ಯೂರಿ ಥರ ಮಾಡಿಕೊಂಡು ಅಂದರೆ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಥರ ಮಾಡಿಕೊಂಡು ಹಾಕ್ಬೋದು.
ಸ್ವಲ್ಪ ಬಾಯಿಗೆ ಚೆನ್ನಾಗಿ ಸಿಗ್ತಾ ಇರಲಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಮ್ಯಾಂಗೋಸ್ನ ಈ ಥರ ಸೌಟಲ್ಲೇ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ನೀವು ಆರ್ಟಿಫಿಷಿಯಲ್ ಆಗಿ ಯೆಲ್ಲೋ ಫುಡ್ ಕಲರ್ ಆ ಥರ ಎಲ್ಲ ಏನೂ ಹಾಕೋ ನೆಸೆಸಿಟಿನೇ ಇಲ್ಲ. ಮ್ಯಾಂಗೋಸಲ್ಲೇ ಒಳ್ಳೆ ಕಲರ್ ಬಿಡುತ್ತೆ. ಲಾಸ್ಟಿಗೆ ಒಂದು ಸ್ವಲ್ಪ ಏಲಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಸಿ ಒಂದು 4ರಿಂದ 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಕೇಸರಿಬಾತ್ ಸೆಟ್ ಆಗುತ್ತೆ. ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ. ನೋಡೋಣ ಈಗ. ವಾವ್, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪಿಟ್ಟು ಇಷ್ಟ ಇಲ್ಲದೇ ಇರೋರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಇದು ಮಾವಿನ ಹಣ್ಣಿನ ಕೇಸರಿಬಾತ್. ಇದು ಕೂಡ ಅಷ್ಟೇ ಸಖತ್ ಟೇಸ್ಟಿಯಾಗಿದೆ. ಟ್ರೈ ಮಾಡಿ ಒಂದ್ಸಲ. ಟ್ರೈ ಮಾಡಿದಾದ್ಮೇಲೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈಗ ನಾನು ಇದನ್ನು ಹೋಟೆಲ್ ಥರನೇ ಸರ್ವ್ ಮಾಡೋಣ ಅಂತಂದ್ಬಿಟ್ಟು ಒಂದು ಕಪ್ ತೊಗೊಂಡು ಅದರಲ್ಲಿ ಮಾಡ್ತಾರಲ್ವ. ಬಿಕಾಸ್ ನಾನು ಹೋಟೆಲ್ ಸ್ಟೈಲಲ್ಲೇ ಪ್ರಿಪೇರ್ ಮಾಡೋದ್ರಿಂದ ಸರ್ವಿಂಗ್ ಕೂಡ ಅದೇ ಥರ ಮಾಡೋಣ ಅಂತ ಒಂದು ಬಟ್ಲು ತೊಗೊಂಡು ಅದರಲ್ಲಿ ನೀಟಾಗಿ ತುಂಬಿ ಉಲ್ಟಾ ಹಾಕಿದ್ರೆ ಸೇಮ್ ಅದೇ ಥರ ಬರುತ್ತೆ. ನೋಡೋಣ ಮನೆಯಲ್ಲಿ ಟೇಸ್ಟ್ ಮಾಡಿ ಹೇಗೆ ಹೇಳ್ತಾರೆ, ಚೆನ್ನಾಗಿದೆಯಾ, ಹೋಟೆಲ್ ಥರನೇ ಇದೆಯಾ ಅಂತಂದ್ಬಿಟ್ಟು ಕೇಳೋಣ. ಚಟ್ನಿ ಜೊತೆ ತಿಂದ್ರೂ ಚೆನ್ನಾಗಿರುತ್ತೆ. ನಾನು ಇವತ್ತು ಕೇಸರಿಬಾತ್ ಮಾಡಿರೋದ್ರಿಂದ ನಾನು ಚಟ್ನಿ ಎಲ್ಲ ಏನೂ ಮಾಡಿಲ್ಲ. ಇನ್ ಕೇಸ್ ನೀವು ಚಟ್ನಿ ಮಾಡೋದಿದ್ರೆ ಕಡಲೆಬೀಜ ಚಟ್ನಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಚಟ್ನಿಗಿಂತ ಕಡಲೆಬೀಜ ಚಟ್ನಿ ಸೂಪರ್. ಹೆಂಗೈತಾ? ಚೆನ್ನಾಗೈತೆ. ಏನು ಚೆನ್ನಾಗೈತೆ? ಕೇಸರಿಬಾತ್ ಚೆನ್ನಾಯ್ತಾ? ಖಾರಾಬಾತ್ ಚೆನ್ನಾಯ್ತಾ? ಕೇಸರಿಬಾತ್, ಮ್ಯಾಂಗೋ ಕೇಸರಿಬಾತ್. ಇದು ಖಾರಾಬಾತ್. ಇದು ಟೇಸ್ಟ್ ನೋಡು ಹೆಂಗೈತೆ. ನಮ್ಮಪ್ಪ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಸೂಪರ್. ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಈ ರಂಗೋಲಿನ ಬ್ರೇಕ್ಫಾಸ್ಟಿಗೆ ಮುಂಚೆನೇ ಹಾಕಿದ್ದು. ಜಸ್ಟ್ ನಾನು ಆ ಕ್ಲಿಪ್ಪಿಂಗ್ನ ಫಸ್ಟ್ ಹಾಕಿಬಿಟ್ಟು ಆಮೇಲೆ ಇದನ್ನು ಹಾಕ್ತಾಯಿದ್ದೀನಿ. ಯೂಶ್ವಲಿ ನನಗೆ ರಂಗೋಲಿ ಅಂದರೆ ತುಂಬ ಇಷ್ಟ, ಬಟ್ ನಂಗೆ ಹಾಕೋಕ್ಕೆ ಬರಲ್ಲ ಅಷ್ಟೇ. ಅಮ್ಮ ಊರಲ್ಲಿ ಜಾಗ ಇರೋದ್ರಿಂದ ಅಲ್ಲಿ ಹಾಕ್ತಾಯಿರ್ತಾರೆ. ಇಲ್ಲಿನೂ ಪೇಂಟ್ ಹಾಕ್ಬಿಡೋಣ ಡೈಲಿ ಏನಕ್ಕೆ ಅಂತ ಹೇಳ್ತಾಯಿದ್ರು. ಬಟ್ ಪೇಂಟ್ ಇದ್ದರೆ ಯಾವಾಗಲೂ ಒಂದೇ ಥರ ಇರುತ್ತೆ. ಡಿಫ್ರೆಂಟಾಗಿ ಬೇರೆ ಡಿಸೈನ್ಸು, ಇವಾಗ ಹಬ್ಬ ಬಂದರೆ ಕಲರ್ಫುಲ್ಲಾಗಿ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಹಾಕೋಕ್ಕಾಗಲ್ಲ. ಅದಕ್ಕೆ ನಾನು ಪೇಂಟ್ ಬೇಡ. ಮತ್ತು ಇದು ರೆಂಟೆಡ್ ಹೌಸ್ ಆಗಿರೋದ್ರಿಂದ ಬೇರೆ ಕಮ್ಯುನಿಟಿಯವ್ರು ಬಂದರೆ ಅವ್ರಿಗೂ ಪ್ರಾಬ್ಲಮ್ ಆಗಬಾರ್ದು ಅಂತಂದ್ಬಿಟ್ಟು ನಾನು ಪೇಂಟ್ ಎಲ್ಲ ಏನೂ ಹಾಕೋದು ಬೇಡ ಅಂತಂದ್ಬಿಟ್ಟು ನಾರ್ಮಲ್ ಡೈಲಿ ಆದರೆ ಚಿಕ್ಕ ಚಿಕ್ಕ ರಂಗೋಲಿ ಹಾಕ್ತೀವಿ. ಇವತ್ತು ಹುಣ್ಣಿಮೆ ಇತ್ತು, ಸೊ ಅದಕ್ಕೆ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿದ್ವಲ್ಲ, ಸ್ವಲ್ಪ ದೊಡ್ಡದಾಗಿಯೇ ರಂಗೋಲಿ ಹಾಕೋಣ ಅಂತಂದ್ಬಿಟ್ಟು ಸ್ವಲ್ಪ ಡಿಸೈನಾಗಿ ಹಾಕ್ತಾಯಿದ್ರು ಅಮ್ಮ. ಅದಕ್ಕೆ ನಾನು ಅದನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ನೀವೆಲ್ಲ ಯಾವ ಥರ ರಂಗೋಲಿ ಹಾಕ್ತೀರಾ? ಚುಕ್ಕಿ ರಂಗೋಲಿ ಹಾಕ್ತೀರಾ ಆರ್ ಈ ಥರ ಫ್ರೀ ಹ್ಯಾಂಡ್ ಫ್ರೀ ಸ್ಟೈಲ್ ರಂಗೋಲಿ ಹಾಕ್ತೀರಾ? ನನಗಂತೂ ಚುಕ್ಕಿ ರಂಗೋಲಿಗಿಂತ ಈ ಥರ ಫ್ರೀ ಸ್ಟೈಲ್ ರಂಗೋಲಿನೇ ತುಂಬ ಇಷ್ಟ ಆಗುತ್ತೆ. ಒಂದು ಬುಕ್ ಕೂಡ ಮೇಂಟೈನ್ ಮಾಡಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ಲೈಕ್ ಸಾಂಗ್ಸು, ರಂಗೋಲಿಗಳು, ಚುಕ್ಕಿ ರಂಗೋಲಿ, ಮಧ್ಯ ರಂಗೋಲಿನ, ನೇರ ರಂಗೋಲಿನ, ಆ ಬುಕ್ಸ್ ಎಲ್ಲ ಮೇ ಬಿ ಊರಲ್ಲಿ ಇನ್ನೂ ಇದೆ ಅನಿಸುತ್ತೆ. ನಿಮಗೂ ಚಿಕ್ಕ ವಯಸ್ಸಲ್ಲಿ ಆ ಥರ ಹ್ಯಾಬಿಟ್ ಇದೆಯಾ? ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಅಮ್ಮನ ಮನೆಯಲ್ಲೆಲ್ಲ ಹೊಸ್ಲಿಗೆ ಕೂಡ ಅಷ್ಟೇ, ಮತ್ತು ಹೊರಗಡೆ ತುಂಬ ದೊಡ್ಡ ಜಾಗ ಇದೆ, ಅಲ್ಲಿ ಕೂಡ ಅಷ್ಟೇ ಅವರು ಪೇಂಟ್ ಹಾಕ್ಬಿಟ್ಟಿದ್ದಾರೆ. ಸೊ ದಟ್ ಡೈಲಿ ಜಸ್ಟ್ ವಾಶ್ ಮಾಡಿದ್ರೆ ಸಾಕು. ರಂಗೋಲಿ ಎಲ್ಲ ಏನು ಹಾಕೋಷ್ಟಿರಲ್ಲ. ಯಾವುದಾದ್ರೂ ಹಬ್ಬ ಬಂದರೆ ನಾವು ಬೇಕಾದರೆ ಕಲರ್ಸ್ ಫಿಲ್ ಮಾಡ್ಕೋಬೋದು. ಶ್ರೀರಾಮನವಮಿ ಹಬ್ಬದಲ್ಲಿ ಶ್ರೀರಾಮನವಮಿ ಅಲ್ಲ, ಲೈಕ್ ರಾಮನ ಪ್ರತಿಷ್ಠಾಪನೆ ಆಯ್ತಲ್ವ, ಆ ವ್ಲಾಗ್ ಮಾಡಿದ್ದೀನಿ ನಾನು ಅಮ್ಮನ ಮನೆಯಲ್ಲಿ. ಅಲ್ಲಿ ನೋಡ್ಬೋದು ನೀವು. ರಂಗೋಲಿಗೆಲ್ಲ ನಾವು ಕಲರ್ಸ್ ಎಲ್ಲ ಹಾಕಿದ್ದೀವಿ. ಜಸ್ಟ್ ಆ ಥರ ಹಬ್ಬ ಏನಾದರೂ ಬಂದಾಗ ನಾವು ಕಲರ್ಸ್ ಫಿಲ್ ಮಾಡ್ಕೋತೀವಿ ಅಷ್ಟೇ. ಸೊ ನಮ್ಗೆ ಈ ಥರ ಪೇಂಟ್ ಎಲ್ಲ ಮಾಡಿಲ್ಲ ಅಂದರೆ ನಮ್ಗೆ ಯಾವ ಥರ ಬೇಕೋ ಆ ಡಿಸೈನ್ನ ನಾವು ಚೇಂಜ್ ಮಾಡ್ಕೋತಾ ಇರ್ಬೋದು. ಇದೊಂಥರ ಚೆನ್ನಾಗಿರುತ್ತೆ. ನಿಮಗೆ ಪೇಂಟ್ ಇಷ್ಟನಾ, ಇಲ್ಲಾಂದರೆ ಡೈಲಿ ರಂಗೋಲಿ ಹಾಕೋದು ಇಷ್ಟನಾ, ಇಲ್ಲ ಹಬ್ಬ ಬಂದಾಗ ದೊಡ್ಡ ದೊಡ್ಡದಾಗಿ ಫುಲ್ ಕಲರ್ಫುಲ್ಲಾಗಿ ಹಾಕೋದು ಇಷ್ಟನಾ ಅಂತ ನಂಗೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ಮತ್ತು ಇಲ್ಲಿ ತುಳಸಿ ಪಾಟ್ ಕೂಡ ಅಲ್ಲೇ ಇರೋದ್ರಿಂದ ನಾವು ಸ್ವಲ್ಪ ಹಿಂದಕ್ಕೆ ಹಾಕ್ತೀವಿ. ಯಾಕಂದರೆ ಎರಡೂ ಕೂಡ ಮನೆ ಬಾಗಿಲಿಗೂ ಆಗುತ್ತೆ, ತುಳಸಿ ಗಿಡಕ್ಕೂ ಆಗುತ್ತೆ ಅಂತಂದ್ಬಿಟ್ಟು. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಹೂವು ಎಲ್ಲ ಇಟ್ಟು ಡೆಕೋರೇಟ್ ಮಾಡ್ತಾಯಿದ್ದೀವಿ. ಹೇಗೆ ಕಾಣಿಸ್ತಾ ಇದೆ ನಮ್ಮನೆ ರಂಗೋಲಿ? ಇವತ್ತು ಸ್ವಲ್ಪ ಸ್ಪೆಷಲಾಗಿ ರಂಗೋಲಿ ಹಾಕಿದ್ದೀವಿ, ಯಾಕಂದರೆ ಹುಣ್ಣಿಮೆ. ಅದಕ್ಕೆ ಟೆಂಪಲ್ ಕೂಡ ಹೋಗ್ತಾ ಇದ್ದೀವಿ ಈವ್ನಿಂಗು. ಮಧ್ಯಾಹ್ನ ಆಲ್ಮೋಸ್ಟ್ 2 o'clock ಆಗಿದೆ. ಈಗ ಲಂಚ್ ಬಾಕ್ಸ್ಗೆ ವಿಜಯ್ಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಯೂಶ್ವಲಿ ವಿಜಯ್ ಅನ್ನ ಸಾಂಬಾರು ತಿನ್ನಲ್ಲ, ಅದಕ್ಕೆ ಇವತ್ತು ಸೆಜ್ವಾನ್ ಫ್ರೈಡ್ ರೈಸ್ ಮಾಡ್ತಿದ್ದೀನಿ. ನಮಗೆಲ್ಲ ಸಾಂಬಾರು ಇಲ್ಲ ಮುದ್ದೆ, ಚಪಾತಿ ಆ ಥರ ಮಾಡ್ತೀವಿ. ವಿಜಯ್ ಬಾಕ್ಸಿಗೆ ಮಾತ್ರ ಇವತ್ತು ಸೆಜ್ವಾನ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಇದಕ್ಕೆ ಏನಾದರೂ ಆಗಲಿ ನಾನು ಮಾಡಲಿ ಜಾಸ್ತಿ ವೆಜಿಟೇಬಲ್ಸ್ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಇದಕ್ಕೆ ಆನಿಯನ್ಸು,
ಕ್ಯಾರೆಟು, ಬೀನ್ಸು, ಸ್ವೀಟ್ ಕಾರ್ನು ಮತ್ತು ಎಲೆಕೋಸು, ಕ್ಯಾಪ್ಸಿಕಮ್ ಎಲ್ಲನೂ ಹಾಕ್ಬೋದು. ನಾನು ಇವತ್ತು ಇರಲಿಲ್ಲ ಅದು ಅಂದ್ಬಿಟ್ಟು ಬರೀ ಇಷ್ಟು ಮಾತ್ರ ಹಾಕ್ಬಿಟ್ಟು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ, ಸೆಜ್ವಾನ್ ಫ್ರೈಡ್ ರೈಸ್. ನಿಮ್ಗೆ ಏನಾದರೂ ಡೀಟೇಲಾಗಿ ಬೇಕಂದರೆ ರೆಸಿಪಿ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಸೆಜ್ವಾನ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಆ್ಯಕ್ಚುಲಿ ಇದು ತುಂಬ ಟೇಸ್ಟಿಯಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಲಂಚ್ ಬಾಕ್ಸ್ ಮಕ್ಕಳಿಗೆ, ಸ್ಕೂಲ್ಗೆ ಎಲ್ಲ. ಆ್ಯಕ್ಚುಲಿ ವೆಜಿಟೇಬಲ್ಸು ಇರುತ್ತೆ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಹೇಳಿ ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ, ನಿಮಗೆ ಬೇಕಂದ್ರೆ. ಈಸಿಯಾಗಿ ಆಗಿಬಿಡುತ್ತೆ. ಆಗಲೇ ಹೇಳ್ದಂಗೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು, ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ನಮ್ಮ ಮನೆ ಹತ್ರ ಇರೋ ಟೆಂಪಲ್ಗೆ. ಸಂಜೆ ಅಲ್ಲಿಗೆ ಹೋಗಿ ಬಂದ್ವಿ. ಇಷ್ಟೇ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.